ಪ್ರೀತಿಯ ಬಂಧುಗಳೇ, ಈ ಕತೆ ಕೇಳಬೇಕಾದ್ರೆ ನೀವು ಸೂಕ್ಷ್ಮವಾಗಿ ವಿಚಾರ ಮಾಡಿ. ನಮ್ಮಲ್ಲಿ ಬಹಳಷ್ಟು ಜನರು ಈ ರೀತಿನೇ ಇರ್ತಾರೆ. ಅದು ಕೇವಲ ಅವರ ಮನಸ್ಥಿತಿ ಅಲ್ಲ, ಅವರು ಬೆಳೆದಿರೋದೇ ಹಾಗೆ. ಎಲ್ಲದರಲ್ಲೂ ಋಣಾತ್ಮಕತೆ ಹುಡುಕ್ತಾರೆ. ಹಾಗೆ ಬಂಧುಗಳೇ, ಮನುಷ್ಯ ಹೇಗೆ ಗೊತ್ತಾ, ತಾನು ಹುಟ್ಟಿದಾಗಿನಿಂದ ಸಾಯೋವರೆಗೂ ಹಂತ ಹಂತವಾಗಿ ಬದಲಾಗ್ತಾ ಹೋಗ್ತಾನೆ, ದೈಹಿಕವಾಗಿ ಮತ್ತು ಮಾನಸಿಕವಾಗಿ. ಈ ಬದಲಾವಣೆ ಒಳ್ಳೆಯದೇ, ಅದು ಸೃಷ್ಟಿಯ ನಿಯಮ. ಆದರೆ ಪ್ರತಿ ಹಂತದಲ್ಲೂ ತನಗೆ ನೆರವಾದವರನ್ನ, ತನಗೆ ಸಹಾಯ ಮಾಡಿದವರನ್ನ, ತನ್ನ ಜೊತೆಗಿದ್ದವರನ್ನ ಮರಿತಾ ಹೋಗ್ತಾನೆ. ನನ್ನ ಪ್ರಕಾರ ಯಾವ ಮನುಷ್ಯನಿಗೆ ಕೃತಜ್ಞತೆ ಇಲ್ಲವೋ ಅವನಷ್ಟು ನೀಚ ಮತ್ತೊಬ್ಬರಿಲ್ಲ. ಬಂಧುಗಳೇ, ಈ ಸುಂದರವಾದ ಕತೆ ಕೇಳಿ, ಕೊನೆಗೆಲ್ಲ ವಿವರಿಸ್ತೀನಿ. ಗುಂಡಣ್ಣ ಮತ್ತು ಕಪಿಲ ಮದುವೆಯಾಗಿ 50 ವರ್ಷಗಳು ಕಳೆದವು. ಅವರ ಮಕ್ಕಳು ದೊಡ್ಡವರಾಗಿ ಮನೆಯ ವ್ಯವಹಾರದ ಯಜಮಾನಿಕೆ ವಹಿಸಿಕೊಂಡಿದ್ದಾರೆ. ಒಂದು ದಿನ ಗುಂಡಣ್ಣ ಮತ್ತು ಕಪಿಲ ಇಬ್ಬರೇ ಆಸ್ಪತ್ರೆಯಲ್ಲಿದ್ದಾಗ ಗುಂಡಣ್ಣನ ತಲೆಯಲ್ಲಿ ಯಾವುದೋ ವಿಚಾರ ಬಂದು ಕಪಿಲಾಳನ್ನು ಹತ್ತಿರಕ್ಕೆ ಕರೆದ. ಕಪಿಲ ಬಂದು ಕುಳಿತಳು. ಗುಂಡಣ್ಣ ಮಾತು ತೆಗೆದ. ಕಪಿಲ, ನಿನಗೆ ನೆನಪು ಬಹಳ ಅಲ್ಲವೇ? ನಿನಗೆ ನೆನಪಿರಬಹುದು, ನಾವು ಮದುವೆಯಾದ 2 ವರ್ಷದ ನಂತರ ಹೊಲದಲ್ಲಿ ಬೆಳೆ ಎದೆಮಟ್ಟಕ್ಕೆ ಬೆಳೆದು ಕಟಾವಿಗೆ ಬಂದಿದ್ದಾಗ ಭಾರೀ ಆಲಿಕಲ್ಲು ಮಳೆ ಸುರಿಯಿತು. ಬೆಳೆ ಸರ್ವನಾಶವಾಯಿತು. ಒಂದು ಕಾಳು ಸಹ ಮನೆಗೆ ಬರಲಿಲ್ಲ. ನಿನಗೆ ನೆನಪಿರಬೇಕಲ್ಲವೇ? ಅಂಥ ಕೆಟ್ಟ ಕಾಲದಲ್ಲೂ ನೀನು ನನ್ನ ಜೊತೆಗೇ ಇದ್ದೆ. ಹೌದು ರೀ, ನಾನು ನಿಮ್ಮ ಜೊತೆಗೆ ಇದ್ದೇನಲ್ಲ, ಅದೆಷ್ಟು ಸಂಕಟವಾಗ ಎಂದಳು ಕಪಿಲ. ಆಮೇಲೆ ಮತ್ತೆ 5 ವರ್ಷಗಳ ನಂತರ ನಾನು ವ್ಯವಹಾರ ಮಾಡುತ್ತಿದ್ದಾಗ ಮಾರಾಟ ಮಾಡುವ ವಸ್ತುಗಳನ್ನು ಸಂಗ್ರಹಿಸಲು ಒಂದು ದೊಡ್ಡ ಗೋಡನ್ ಕಟ್ಟಿಸಿದ್ದೆ. ಅದರ ತುಂಬ ವಸ್ತುಗಳನ್ನು ಶೇಖರಿಸಿದ್ದೆ. ನಿನಗೆ ನೆನಪಿರಬಹುದು, ಒಂದು ಸಿಡಿಲು ಹೊಡೆದು ಗೋಡೌನ್ಗೆ ಬೆಂಕಿ ಬಿದ್ದು ಎಲ್ಲ ವಸ್ತುಗಳು ಭಸ್ಮವಾದವು. ನಾನು ಕಂಗಾಲಾಗಿ ಹೋಗಿದ್ದೆ. ಅಂದೂ ಸಹ ನೀನು ನನ್ನ ಜೊತೆಗೇ ಇದ್ದೆ ಅಲ್ಲವೇ ಕಪಿಲ? ಹೌದು ರೀ, ನಾನು ನಿಮ್ಮೊಂದಿಗೆ ಇದ್ದೆ. ನಿಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗಲಿ? ಇಬ್ಬರೂ ಸೇರಿ ಆ ಪರಿಸ್ಥಿತಿ ನಿಭಾಯಿಸಿದೆವಲ್ಲವೇ ಎಂದು ಪ್ರೀತಿಯಿಂದ ಹೇಳಿದಳು ಕಪಿಲ. ನಂತರ ನಾನು ಮಾರಾಟದ ಕೆಲಸವೇ ಬೇಡವೆಂದು ಹೈನುಗಾರಿಕೆ ಪ್ರಾರಂಭಿಸಿದೆ. 100 ಹಸುಗಳನ್ನು ಕೊಂಡು ಹಾಲು ಮತ್ತು ಹಾಲಿನ ಪದಾರ್ಥಗಳನ್ನು ಮಾರತೊಡಗಿದೆ. ಸಾಕಷ್ಟು ಹಣ ಬಂದು ಮೇಲಕ್ಕೆ ಬಂದೆ. ಆದರೆ 10 ವರ್ಷದ ನಂತರ ಅದ್ಯಾವುದೋ ಪರದೇಸಿ ವೈರಸ್ ಬಂದು ಜಾನುವಾರುಗಳಿಗೆ ತಗಲಿ 2 ವಾರದಲ್ಲಿ ಎಲ್ಲ ಹಸುಗಳು ಸತ್ತು ಹೋದವು. ಆಗ ನನ್ನ ಪರಿಸ್ಥಿತಿ ಎಷ್ಟು ಕೆಟ್ಟು ಹೋಗಿತ್ತು. ನೀನು ಆಗಲೂ ನನ್ನೊಂದಿಗೆ ಇದ್ದೆ ಅಲ್ಲವೇ ಕಪಿಲ? ಅದೇ ಪ್ರೀತಿಯಿಂದ ಗುಂಡಣ್ಣನ ಕೈ ಹಿಡಿದು, ಹೌದು ರೀ, ನಾನು ನಿಮ್ಮೊಂದಿಗೆ ಇದ್ದೆ ಎಂದಳು ಕಪಿಲ. ಈಗ ನೋಡು ಕಪಿಲ, ನನಗೆ 75 ವರ್ಷ. ಹೃದಯ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ಆಸ್ಪತ್ರೆಯಲ್ಲಿದ್ದೇನೆ. ಈಗಲೂ ಸಹ ನೀನು ನನ್ನ ಬದಿಯಲ್ಲೇ ಇದ್ದಿ ಎಂದ ಗುಂಡಣ್ಣ. ಹೆಂಡತಿ ಕಪಿಲಾಳಿಗೆ ಭಾವನೆಯ ಪೂರ ಉಕ್ಕಿ ಬಂತು. ತನ್ನ ಗಂಡ ಪ್ರತಿ ಬಾರಿ ತೊಂದರೆಯಲ್ಲಿದ್ದಾಗ ತಾನು ಪಕ್ಕದಲ್ಲೇ ಇದ್ದೆ ಎಂಬ ಕೃತಜ್ಞತೆಯಿಂದ ಸ್ಮರಿಸಿಕೊಳ್ಳುತ್ತಿದ್ದಾನೆ ಎಂದುಕೊಂಡು ಪ್ರೀತಿಯಿಂದ ಅವನತ್ತ ನೋಡಿ ಕೈ ಹಿಡಿದಳು. ಆದರೆ ಗುಂಡಣ್ಣ ಕೈ ಬಿಡಿಸಿಕೊಂಡು ಗುಡುಗಿದ. ಹಾಗಾದರೆ ನಿನ್ನದು ಅದೆಷ್ಟು ಕೆಟ್ಟ ಕಾಲಗುಣ ಕಪಿಲ! ಮದುವೆಯಾಗಿ ಬಂದಾಗಿನಿಂದ ಇದುವರೆಗೂ ನೀನು ಜೊತೆಯಾಗಿ ಇದ್ದಾಗಲೆಲ್ಲ ಆಪತ್ತು ಬಂದಿದೆ. ಕಪಿಲ ಕುಸಿದು ಹೋದಳು. ಗುಂಡಣ್ಣನಿಗೆ ತೊಂದರೆ ಬಂದಾಗಲೆಲ್ಲ ತಪ್ಪಿಸಿಕೊಂಡು ಹೋಗದೆ ತಾನು ಜೊತೆಯಾಗಿ ನಿಂತು ಕಷ್ಟದಲ್ಲಿ ಭಾಗಿಯಾಗಿ ಸಹಕಾರಿಯಾದ ಹೆಂಡತಿಗೆ ಕೃತಜ್ಞತೆ ಸಲ್ಲಿಸದೆ ನೀನೇನು ಮಾಡಿದೆ, ನಿನ್ನಿಂದಲೇ ಕಷ್ಟ ಬಂದಿದ್ದು ಎನ್ನುವ ಗುಂಡಣ್ಣನ ಮನೋಭಾವ ಈಗ ಸಾರ್ವತ್ರಿಕವಾಗುತ್ತಿರುವುದು ದುಃಖದ ವಿಷಯ. ಪ್ರೀತಿಯ ಬಂಧುಗಳೇ, ನಮ್ಮ ಹಿರಿಯರು ಹೇಳ್ತಾರೆ, ಕೃತಂ ಸ್ಮರ ಕೃತೋ ಸ್ಮರ. ಸಹಾಯ ಮಾಡಿದ್ದನ್ನ ಸ್ಮರಿಸು, ಮಾಡಿದವರನ್ನ ಸ್ಮರಿಸು, ಆಗ ಮಾತ್ರ ಮನುಷ್ಯನ ಜೀವನ ಸಾರ್ಥಕ ಆಗೋದು. ಬಂಧುಗಳೇ, ಈ ಕೃತಜ್ಞತೆ ಅನ್ನೋದು ಏನೋ ವಿಶೇಷವಾದ ಗುಣ ಅಲ್ಲ, ಎಲ್ಲರಲ್ಲೂ ಇರಬೇಕಾದ ಗುಣ, ಸಹಜವಾಗಿ ಇರಬೇಕಿತ್ತು. ಆದರೆ ಮನುಷ್ಯರಲ್ಲಿ ಇದು ಅಪರೂಪ ಆಗಿದೆ. ಆದರೆ ಇತರೆ ಜೀವಿಗಳಲ್ಲಿ ಸಹಜವಾಗಿದೆ. ಸಾಕಿದ ಹಸುಗಳು ಇಡೀ ದಿನ ಹೊರಗಡೆ ತಿರುಗಾಡಿ ಅಲ್ಲಲ್ಲಿ ತಿಂದು ರಸ್ತೆ ಪಕ್ಕದ ಹುಲ್ಲನ್ನ ಮೇದು ಯಜಮಾನನ ಮನೆಗೆ ಬಂದು ಹಾಲು ಕೊಡುತ್ತೆ. ಒಂದು ಚೂರು ರೊಟ್ಟಿ ನೀಡಿದ ನಾಯಿ ಇಡೀ ದಿನ ಮನೆ ಮುಂದೆ ಕುಳಿತು ಮನೆ ಕಾಯುತ್ತೆ. ಈ ಕೃತಜ್ಞತೆ ಸಾಕಿದ ಬೆಕ್ಕು, ಕುರಿ, ಕೋಳಿಗಳಿಗೆ ಅತ್ಯಂತ ನೈಸರ್ಗಿಕವಾಗಿ ಬರುತ್ತೆ. ಆದರೆ ಮನುಷ್ಯರಲ್ಲಿ ಮಾತ್ರ ಕಡಿಮೆ ಆಗ್ತಾ ಹೋಗ್ತಿದೆ. ತಮಗೆ ಬದುಕು ಕೊಟ್ಟವರ ಬಗ್ಗೆ, ಕೆಲಸದಲ್ಲಿ ಸಹಾಯ ಮಾಡಿದವ್ರ ಬಗ್ಗೆ, ವರ್ಷಗಳು ಜೊತೆಗಿದ್ದವರ ಬಗ್ಗೆ, ತಮ್ಮೊಡನೆ ಜೀವನ ಹಂಚಿಕೊಂಡವ್ರ ಬಗ್ಗೆ, ತಮ್ಮ ಪರಿವಾರದ ಬಗ್ಗೆ ಕೃತಜ್ಞತೆ ಇಲ್ಲದೆ ಇರೋ ಜನರೂ ಇದ್ದಾರೆ. ಬಂಧುಗಳೇ, ಇದು ಬೇಡ. ನಮ್ಮಲ್ಲಿರೋ ಸ್ವಾರ್ಥನ, ಅಹಂನ ಸುಟ್ಟು ಕೃತಜ್ಞತೆಯಿಂದ ಬದುಕೋದನ್ನ ಕಲಿಬೇಕು. ಎಲ್ಲರೂ ನಮ್ಮವರು. ಅವರು ತಪ್ಪು ಮಾಡಿದಾರಂತ ನಾವು ತಪ್ಪು ಮಾಡಿದ್ರಾಗುತ್ತಾ?
ನಮ್ಮ ಬದುಕು ಸುಂದರವಾಗಿ ಸಿಹಿಯಾಗಿ ಇರಬೇಕು ಅಂದ್ರೆ ನಾವು ನಿಷ್ಕಲ್ಮಶವಾಗಿ ಶುದ್ಧವಾಗಿ ಕೃತಜ್ಞತೆಯಿಂದ ಬದುಕೋದನ್ನ ಕಲಿಬೇಕು. ವಿಶೇಷವಾಗಿ ನಾವು ಶಿವನಿಗೆ ಕೃತಜ್ಞರಾಗಿರಬೇಕು.